ಸರ್ ನಮ್ಮಲ್ಲಿ ಹರ್ಬಲ್ ಟೀಸ್ ಎಲ್ಲ ತುಂಬ ಫೇಮಸ್. ಹರ್ಬಲ್ ಟೀಸ್ ಅಂದರೆ ಲೆಮನ್ ಟೀ ಇರ್ಬೋದು, ಆಮೇಲೆ ಫ್ಲವರ್ ಟೀಸ್ ಎಲ್ಲ ಮಾಡ್ತೀವಿ ಸರ್ ನಾವು. ಶಂಖಪುಷ್ಪ ಫ್ಲವರ್ದು, ಆಮೇಲೆ ದಾಸವಾಳ ಟೀ ಅಂತ ಮಾಡ್ತೀವಿ. ಆಮೇಲೆ ಸರ್ ನಮ್ಮಲ್ಲಿ ಅಶ್ವಗಂಧ ಹಾಲು ಸಹ ಸಿಗುತ್ತೆ. ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಇದನ್ನು ಸಹ ತುಂಬ ಕಡೆಯಿಂದ ಜನ ಹುಡುಕೊಂಬರ್ತಾರೆ. ನಾವು ಪ್ಯೂರ್ಲಿ ಅದನ್ನು ಬೇರೆ ತಂದು ಕುಟ್ಟಿ ಪುಡಿ ಮಾಡಿ ನಾವೇ ಮಿಲ್ಲೆಲ್ಲ ಮಾಡಿಸ್ಬಿಟ್ಟು ನ್ಯಾಚುರಲಿ 100% ನ್ಯಾಚುರಲ್ ಅಶ್ವಗಂಧ ಹಾಲನ್ನು ನಾವಿಲ್ಲಿ ಪ್ರೊವೈಡ್ ಮಾಡ್ತೀವಿ ಸರ್. ಬೇಕಾದ್ರೆ ಸುಮ್ಮನೆ ಹೇಳ್ತಾ ಇಲ್ಲ, ಕುಡಿದ್ಬಿಟ್ಟು ನೋಡ್ಬಿಟ್ಟು ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಬೇಕಾದ್ರೆ ಹೇಳ್ಬೋದು ಸರ್. ಇವ್ರದ್ದು ಫಸ್ಟ್ ಬ್ರಾಂಚಲ್ಲಿದೆ, ಅವಾಗಿಂದ ಇಲ್ಲಿಗೆ ಬರ್ತಾ ಇದ್ದೀನಿ. ಇಲ್ಲಿ ನಾನು ಡೈಲಿ ಒಂದೊಂದು ಟ್ರೈ ಮಾಡ್ತಾ ಇರ್ತೀನಿ. ಇವತ್ತು ಅಶ್ವಗಂಧ ಕಾಡುಮನೆ ಕಷಾಯ ಅಂತ ಮಾಡ್ತಾರೆ, ಸಕ್ಕತ್ತಾಗಿರುತ್ತೆ. ನೀವೇನು ಓದಿರೋದು ಸರ್? ನಮ್ದು ಇಂಜಿನಿಯರಿಂಗ್ ಆಗಿದೆ ಸರ್. ಇಂಜಿನಿಯರಿಂಗ್ ಟೀ ಅಂಗಡಿ ಮಾಡ್ತಾ ಇದ್ದೀರಾ ಸರ್? ಇಂಜಿನಿಯರಿಂಗ್ ಮಾಡಿ ಟೀ ಅಂಗಡಿ ಮಾಡಬಾರ್ದು ಅಂತ ರೂಲ್ಸ್ ಇದೆ ಸರ್. ಸೆಕೆಂಡ್ ಬ್ರಾಂಚು ನಾವು ಕಮ್ಮಿ ಬಜೆಟಲ್ಲಿ ಮಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಇದಕ್ಕೆ 1,60,60,000 ಖರ್ಚಾಗಿದೆ ಸರ್. ಅದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು 3 ತಿಂಗಳಿಗೆ ಮುಚ್ಕೊಂಡು ಹೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. 3/10 ಮಾಡಿ ಇಷ್ಟಕ್ಕೆ ಮಾಡಿದ್ದೀವಿ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸರ್ ಅನಿಲ್ ಅಂತ. ಕಾಡು ಮನೆ ಕೆಫೆ ಅಂತ ನಮ್ಮ 2 ಬ್ರಾಂಚ್ ಇದೆ. ಒಂದು ಬಂದು ಇಲ್ಲಿ ರಾಜಾಜಿನಗರ ವೆಸ್ಟ್ ಆಫ್ ಕೋರ್ಟ್ ಮಧು ಹೋಟೆಲ್ ಇದೆಯಲ್ಲ, ಅದ್ರ ಪಕ್ಕ ನಿಯರ್ ಗಿರಿಯಾಸ್ ಬರುತ್ತೆ. ಇದು ನಾವು ಸ್ಟಾರ್ಟ್ ಮಾಡಿಬಿಟ್ಟು ನಾವು ಅದರ ಒಂದು 2 ಇಯರ್ಸ್ ಆಗಿದೆ. ಆ ಟೈಮಲ್ಲಿ ಒಂದು ಕಮ್ಮಿ ಬಜೆಟನ್ನು ಮಾಡೋಣ, ಒಂದು 3 lakhsಲ್ಲಿ ಅಂದ್ಕೊಂಡು ಸ್ವಲ್ಪ ಯೂಸ್ ಅಮೌಂಟ್ ಹೋಗ್ಬಿಡ್ತು, ಒಂದು 5 lakhವರೆಗೂ ಆಗೋಯ್ತು. ಆಮೇಲೆ ಇಲ್ಲಿ ಕೆಲವೊಬ್ರು ಹೇಳ್ತಾಯಿದ್ರು, ಇಲ್ಲಿ ಫ್ಲೈಓವರ್ ಎಲ್ಲ ಅಡ್ಡ ಇದೆ, ಸ್ವಲ್ಪ ಜನ ಬರೋಲ್ಲ, ನೀವು ಯಾಕೆ ಇಲ್ಲಿ ಮಾಡಿದೆ ಅಂತ ಅಂತಿದ್ರು. ಆದರೂ ಏನಾರು ಇಲ್ಲಿ ಸ್ವಲ್ಪ ನಾವು ಹರ್ಬಲ್ ರಿಲೇಟೆಡ್ ಮಾಡ್ತಾಯಿದ್ವಿ, ಗಿಡಮೂಲಿಕೆ ಚಹಾಗಳನ್ನೆಲ್ಲ ಮಾಡ್ತಾ ಇರೋದ್ರಿಂದ ತುಂಬ ಜನಗಳಿಗೆ ಇಷ್ಟ ಆಗಿಬಿಟ್ಟು ಜನಗಳು ಅಟ್ರಾಕ್ಟ್ ಆಗಿ ತುಂಬ ಕಸ್ಟಮರ್ಸ್ ಎಲ್ಲ ಆದರು. ಆಮೇಲೆ ಒಳ್ಳೆ ಒಪಿನಿಯನು ಬಂತು. ಆ ಟೈಮಲ್ಲಿ ನಮಗೆ ಫ್ರಾಂಚೈಸಿ ಕೇಳ್ಕೊಂಡು ಸುಮಾರು ಜನ ಹತ್ರ ಬರ್ತಾಯಿದ್ರು, ಕಮ್ಮಿ ಬಜೆಟಲ್ಲಿ ಒಂದು ಫ್ರಾಂಚೈಸಿ ಮಾಡಬೇಕು, ಫ್ರಾಂಚೈಸಿ ಮಾಡಿಕೊಡ್ತೀರಾ ಅಂತ. ಅದಕ್ಕೂ ಮುಂಚೆ ನಮ್ಗೆ ಕಮ್ಮಿ ಬಜೆಟ್ ಅಂದರೆ ಎಲ್ಲ ಫ್ರಾಂಚೈಸಿಗಳು ನೋಡೋಕೆ 5 ಲಕ್ಷ 6 ಲಕ್ಷ 3 ಲಕ್ಷ ಆ ಥರ ಇರ್ತಾಯಿತ್ತು. ಅದಕ್ಕೆ ನಾವೇ ಒಂದು ಕಮ್ಮಿ ಬಡ್ಜೆಟಲ್ಲಿ ಮಾಡೋಣ ನನ್ನ ತಲೆಯಲ್ಲಿತ್ತು. ಆವಾಗ ಒಂದು ಕಮ್ಮಿ ಬಡ್ಜೆಟ್ಗೆ ಕಮ್ಮಿ ಬಾಡಿಗೆಗೆ ಅಂತ ಒಂದು ಜಾಗ ಹುಡುಕ್ಬಿಟ್ಟು ಈಗ ಮಾಡಿದ್ದೀವಿ. ಅದೇ ಈ ಅಂಗಡಿ. ನಾರ್ಮಲ್ ಕಾಲೇಜು ಬಸವೇಶ್ವರ ನಗರ ಮೇನ್ ರೋಡಲ್ಲೇ ಈ ಅಂಗಡಿ ಬರುತ್ತೆ. ಸೆಕೆಂಡ್ ಬ್ರಾಂಚು ನಾವು ಕಮ್ಮಿ ಬಜೆಟಲ್ಲಿ ಮಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಇದಕ್ಕೆ 1,60,000 ಖರ್ಚಾಗಿದೆ ಸರ್. ಅದು ಇದು 2ನೇ ಬ್ರಾಂಚು ಕಾಡುಮನೆ ಕೆಫೆ. ಇದೊಂದು 2ನೇ ಬ್ರಾಂಚ್. ಈ ಟೀ ಅಂಗಡಿ ಏನೇನು ನೋಡ್ತಾ ಇದ್ದೀವಿ, ಇದು ಟೋಟಲ್ 1.5 ಲಕ್ಷದಲ್ಲಿ ಮಾಡಿದ್ದೀವಿ. ಏನೇನು ನೋಡ್ತಾ ಇದ್ದೀರಾ, ಈ ಫಿಲ್ಟ್ರ್ ಇರ್ಬೋದು, ಈ ಬಾಯ್ಲರು, ಎಲೆಕ್ಟ್ರಿಕ್ ಸ್ಟವ್ಸು, LED ಬೋರ್ಡು, ಆಮೇಲೆ ಆರ್ಟ್ ಕೇಸು, ಕಂಪ್ಲೀಟ್ ಸೆಟಪ್ ಸೇರಿ 1,60,000 ಆಗಿದೆ ಸರ್. ನಮ್ಮಲ್ಲಿ ಹರ್ಬಲ್ ಟೀಸ್ ಎಲ್ಲ ತುಂಬ ಫೇಮಸ್. ಹರ್ಬಲ್ ಟೀಸ್ ಅಂದರೆ ಲೆಮನ್ ಟೀ ಇರ್ಬೋದು, ಆಮೇಲೆ ಫ್ಲವರ್ ಟೀಸ್ ಎಲ್ಲ ಮಾಡ್ತೀವಿ ಸರ್ ನಾವು. ಶಂಖಪುಷ್ಪ ಫ್ಲವರ್ದು, ಆಮೇಲೆ ದಾಸವಾಳ ಟೀ ಅಂತ ಮಾಡ್ತೀವಿ. ಆಮೇಲೆ ಬೆಟ್ಟು ನೆಲ್ಲಿಕಾಯಿ ಇರುತ್ತಲ್ಲ, ಬೆಟ್ಟು ನೆಲ್ಲಿಕಾಯಲ್ಲೂ ಸಹ ನಾವು ಟೀ ಮಾಡ್ತೀವಿ. ಸಾಮಾನ್ಯವಾಗಿ ಎಲ್ಲ ಕಡೆಯೂ ಮಾಡಲ್ಲ, ನಾವು ಇದನ್ನು ಆಲ್ಮೋಸ್ಟ್ ನಾವು ಓಪನ್ ಆದಾಗಿಂದಲೂ ಮಾಡ್ತಾಯಿದ್ದೀವಿ. ತುಂಬ ರೆಸ್ಪಾನ್ಸ್ ಇದೆ ಸರ್. ಇದಕ್ಕೆಲ್ಲ ತುಂಬ ಡಿಮ್ಯಾಂಡ್ ಇದೆ. ಆ ಅಂಗಡಿಯಿಂದ ಇರ್ಬೋದು, ಅಲ್ಲಿಂದ ಇಲ್ಲೂ ತುಂಬ ಡಿಮ್ಯಾಂಡ್ ಇದೆ. ಈಗ ಹೊಸ್ದಾಗಿ ಕಾಡು ಮನೆ ಕಷಾಯ ಅಂತ ಮಾಡೋದು ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಅದನ್ನು ನಾವು ರೆಡಿಮೇಡ್ ಪೌಡ್ರೇನು ಯೂಸ್ ಮಾಡಲ್ಲ, ನ್ಯಾಚುರಲಿ ನಾವೇನೇ ಒಂದು 18 ಥರದ ಗಿಡಮೂಲಿಕೆ ತಂದು ಪುಡಿ ಮಾಡಿ ಅದರಿಂದ ಕಷಾಯ ಪೌಡರ್ ಮಾಡಿ ಮಾಡ್ತಾಯಿದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಜನಗಳು ಇದಕ್ಕೆ ಏನೇನು ಹಾಕ್ತೀರಾ, ನಾವು ಮಾಡ್ತೀವಿ ಅಂತ ಕೇಳ್ತಾರೆ. ನಾವು ಹೇಳ್ತೀವಿ ಸರ್, ಅದರಲ್ಲೇನಿಲ್ಲ. ಆಮೇಲೆ ಈ ಪೌಡ್ರ್ ಸಿಗುತ್ತಾ ಈ ಥರ ಎಲ್ಲ ಕೇಳ್ತಾರೆ. ರಾಗಿ ಮಾಡ್ತೀವಿ, ಅದು ನಮ್ಮದೇ. ಅದ್ರಲ್ಲಿ ಹಾಫ್ ಕಂಟೆಂಟ್ ರಾಗಿ ಇದ್ರೆ ಹಾಫ್ ಕಂಟೆಂಟ್ ಮಲ್ಟಿಗ್ರೈನ್ಸ್ ಇರುತ್ತೆ. ಇದೇ ತುಂಬ ಡಿಮ್ಯಾಂಡ್ ಸರ್. ಇಲ್ಲಿ ಸುಮಾರು 4-5 ಕಿಲೋಮೀಟ್ರಿಂದಲೂ ಬರ್ತಾರೆ ಇಲ್ಲಿ ಕುಡಿಯೋಕ್ಕೆ. ಕಾಫಿ ಟೀನೂ ಅಷ್ಟೇ ಸರ್. ನಾವೇ ಚಿಕ್ಕಮಂಗ್ಳೂರು ಕಾಫಿ ಎಲ್ಲ ಬ್ಲೆಂಡ್ ಮಾಡಿಸಿ ಪೌಡ್ರ್ ಮಾಡಿಸಿರ್ತೀವಿ. ಕಾಫಿ ಎಲ್ಲ ಫ್ರೆಶ್ ಫಿಲ್ಟರ್ ಕಾಫಿ ಪ್ರೊವೈಡ್ ಮಾಡ್ತೀವಿ ಸರ್. ಆಮೇಲೆ ಅಶ್ವಗಂಧ ಹಾಲು ಸಹ ಸಿಗುತ್ತೆ. ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಇದನ್ನು ಸಹ ತುಂಬ ಕಡೆಯಿಂದ ಜನ ಹುಡುಕೊಂಬರ್ತಾರೆ. ಆಮೇಲೆ ಕೆಲವೊಬ್ರು ಏನು ಅಂದ್ಕೊಂಡಿದ್ದಾರೆ, ಲೈಂಗಿಕ ಸಮಸ್ಯೆಗಳಿಗೆ ಮಾತ್ರ ಇದು ಕುಡಿಬೇಕು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಅದಲ್ಲ, ಆ್ಯಕ್ಚುಲಿ ಇಲ್ಲಿ ನಾನು ನೋಡಿದ ಮಟ್ಟಿಗೆ ಮೋಸ್ಟ್ ಆಫ್ ಆಲ್ ಎಲ್ಲ ರೀತಿ ಜನಗಳು ಕುಡಿತಾರೆ. ಲೇಡೀಸಿಂದ ಹಿಡಿದು ವಯಸ್ಸಾಗಿರೋದು, ಯುವಕರಿಂದ ಹಿಡಿದು ಎಲ್ಲ ಇವಾಗ ಕುಡಿತಾ ಇದ್ದಾರೆ. ಒಪಿನಿಯನ್ ಸಹ ತುಂಬಾ ಚೆನ್ನಾಗಿದೆ ಸರ್. ನಮ್ಮ ಮೈಕೈ ನೋವು ಇರ್ಬೋದು, BP, ಶುಗರು ಎಲ್ಲ ಬಾಡಿ ಆಯಾಸ ಇರೋದು ಎಲ್ಲ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ಆಮೇಲೆ ಇದನ್ನು ಕೆಲವೊಬ್ರು ರೆಡಿಮೇಡ್ ಪೌಡ್ರ್ ಅಂತ ಅಂದ್ಕೊಂಡಿರ್ತಾರೆ. ನಾವು ಪ್ಯೂರ್ಲಿ ಅದನ್ನು ಬೇರೆ ತಂದು ಕುಟ್ಟಿ ಪುಡಿ ಮಾಡಿ ನಾವೇ ಮಿಲ್ಲೆಲ್ಲ ಮಾಡಿಸ್ಬಿಟ್ಟು ನ್ಯಾಚುರಲಿ 100% ನ್ಯಾಚುರಲ್ ಅಶ್ವಗಂಧ ಹಾಲನ್ನು ನಾವಿಲ್ಲಿ ಪ್ರೊವೈಡ್ ಮಾಡ್ತೀವಿ ಸರ್. ಬೇಕಾದ್ರೆ ಸುಮ್ಮನೆ ಹೇಳ್ತಾ ಇಲ್ಲ, ಕುಡಿದ್ಬಿಟ್ಟು ನೋಡ್ಬಿಟ್ಟು ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಬೇಕಾದ್ರೆ ಹೇಳ್ಬೋದು ಸರ್. ಅದರಲ್ಲಿ ಅಲ್ಲದೆ ನಮ್ಮ ಹತ್ರ ಮಸಾಲೆ ಟೀ, ಏಲಕ್ಕಿ ಟೀ, ಜಿಂಜರ್ ಟೀ, ಫ್ಲೇವರ್ ಟೀಸ್, ತುಂಬ ಫ್ಲೇವರ್ ಟೀಸ್ ಇದೆ ಸರ್. ವೆರೈಟೀಸ್ ಆಫ್ ಫ್ಲೇವರ್ ಟೀಸ್ ಇದೆ, ಇಷ್ಟೆಲ್ಲ ಸಿಗುತ್ತೆ. ಆಮೇಲೆ ಹಾರ್ಲಿಕ್ಸು, ಬೂಸ್ಟು, ಪಿಸ್ತಾ ಮಿಲ್ಕು, ರೋಸ್ ಮಿಲ್ಕು, ಥರ ತುಂಬ ವೆರೈಟೀಸ್ ಆಫ್ ಟೀಸ್ ಇದೆ ಸರ್. ನಿಮಗೆ 30 ಟೈಪ್ಸ್ ವೆರೈಟೀಸ್ ಆಫ್ ಟೀಸ್ ಎಲ್ಲ ಇದೆ. ಅದ್ರಲ್ಲಿ ಮೋಸ್ಟ್ ಆಫ್ ಆಲ್ ನಮ್ಮದು ಹರ್ಬಲ್ ಟೀಸೇ ಜಾಸ್ತಿ ಇದೆ ಸರ್. ಇಲ್ಲಿ ಬಂದು ಕಸ್ಟಮರ್ ಏನಾಗುತ್ತೆ ಅಂದರೆ ಅವ್ರಿಗೆ ಇಷ್ಟ ಆದರೆ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಬರ್ತಾರೆ, ನೋಡಿ ಟ್ರೈ ಮಾಡಿ ಅಂತಾರೆ. ಅವ್ರಿಗೆ ಇಷ್ಟ ಆದರೆ ಅವ್ರ ಫ್ರೆಂಡ್ಸ್ ಕರ್ಕೊಬರ್ತಾರೆ. ಇದೇ ಥರ ಚೈನ್ ಲಿಂಕ್ ಥರ ಇದು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ಇಷ್ಟಪಡ್ತಾ ಇದ್ದಾರೆ. ಆಮೇಲೆ ಕೆಲವೊಬ್ಬರು ಇಷ್ಟ ಆಗಿ ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಹಾಕಿ ಟ್ಯಾಗ್ ಮಾಡ್ತಾರೆ, ಅದನ್ನು ನೋಡ್ಕೊಂಡು ಕೆಲವಷ್ಟು ಜನ ಬರ್ತಾರೆ.
ಆಮೇಲೆ ಇನ್ಸ್ಟಾದಲ್ಲಿ ನಾವು ಅಲ್ಲಿ ನೋಡೋದು ಈಗ ನೋಡೋದು ಆ ಥರನೂ ತುಂಬ ಜನ ಬಂದಿದ್ದಾರೆ. ನಾನು ಇವ್ರದ್ದು ಫಸ್ಟ್ ಬ್ರ್ಯಾಂಚಲ್ಲಿದೆ, ಅವಾಗಿಂದ ಇಲ್ಲಿಗೆ ಬರ್ತಾಯಿದ್ದೀನಿ. ಇಲ್ಲಿ ಲೆಮನ್ ಟೀ, ಹೈಬಿಸ್ಕಸ್ ಟೀ ಇವೆಲ್ಲ ತುಂಬ ಫೇಮಸ್ಸು. ನಾನು ಡೈಲಿ ಒಂದೊಂದು ಟ್ರೈ ಮಾಡ್ತಾ ಇರ್ತೀನಿ. ಇವತ್ತು ಅಶ್ವಗಂಧ ಕಾಡುಮನೆ ಕಷಾಯ ಅಂತ ಮಾಡ್ತಾರೆ, ಸಕ್ಕತ್ತಾಗಿರುತ್ತೆ. ನಾನು ಬಂದಾಗೆಲ್ಲ ಯಾರನ್ನಾರು ಕರ್ಕೊಂಬರ್ತೀನಿ. ಇವತ್ತು ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ಫ್ರೆಂಡ್ಸ್ ಕರ್ಕೊಂಬಂದಿದ್ದೀನಿ. ನನಗಂತೂ ಈ ಅಶ್ವಗಂಧ ಆಮೇಲೆ ಕಾಡುಮನೆ ಕಷಾಯ ಸಖತ್ ಇಷ್ಟ. ನಿಮಗೆ ಬ್ರೋ ಏನು ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ ಬ್ರೋ. ನೀವು ಈಗ ಏನು ಕುಡಿದ್ರಿ ನೀವು ಈಗ? ಅಶ್ವಗಂಧ ಹಾಲು ಅಂತ ಮಾಡಿದ್ರು, ಅದನ್ನ ಕುಡಿದೆ, ಚೆನ್ನಾಗಿತ್ತು. ನೀವು ಬೇರೆ ಇನ್ನೇನೋ ಟ್ರೈ ಮಾಡಿದ್ದೀರಾ? ಲೆಮನ್ ಟೀ ಟ್ರೈ ಮಾಡಿದ್ದೀನಿ, ಚೆನ್ನಾಗಿದೆ. ಬಿಸ್ನೆಸ್ ಎಲ್ಲ ಹೇಗಾಗ್ತಾ ಇದೆ? ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ ಸರ್. ಏನು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ನಾವು ಏನು ಶ್ರಮ ಹಾಕ್ತೀವಿ, ನಮ್ಮ ಎಫರ್ಟಿಗೆ ನಮಗೆ ಲಾಸ್ ಇಲ್ಲ ಸರ್. ಚೆನ್ನಾಗಿ ಆಗ್ತಾ ಇದೆ. ನಮ್ಮ ಶ್ರಮಕ್ಕೆ ತುಂಬ ಚೆನ್ನಾಗಿ ಪ್ರತಿಫಲ ಸಿಗ್ತಾ ಇದೆ ಅಂತ ಹೇಳ್ಬೋದು ಸರ್. ಸರ್ ನೀವೇನು ಓದಿರೋದು? ಸರ್ ನಮ್ಮದು ಇಂಜಿನಿಯರಿಂಗ್ ಆಗಿದೆ ಸರ್. ಇಂಜಿನಿಯರಿಂಗ್ ಟೀ ಅಂಗಡಿ ಮಾಡ್ತಾ ಇದ್ದೀರಾ? ಸರ್ ಇಂಜಿನಿಯರಿಂಗ್ ಮಾಡಿ ಟೀ ಅಂಗಡಿ ಮಾಡಬಾರ್ದು ಅಂತ ರೂಲ್ಸ್ ಇದೆ ಸರ್. ಸರ್ ರೂಲ್ಸ್ ಅಲ್ಲ, ಬಟ್ ಓದಿರೋರು ಆರಾಮಾಗಿ ಕೆಲಸಕ್ಕೆ ಹೋಗ್ಬೋದಲ್ಲ, ಇದು ಯಾಕೆ? ಸರ್ ಯಾರೇ ಆಗಲಿ ಅವ್ರಿಗೆ ಏನು ಫ್ಯಾಷನೇಟ್ ಅನಿಸುತ್ತೆ, ಅವ್ರಿಗೆ ಏನು ಮಾಡೋಕ್ಕೆ ಇಷ್ಟ ಅನಿಸುತ್ತೆ ಅದನ್ನ ಮಾಡಿದಾಗ ಅಷ್ಟೇ ಸರ್ ಸಕ್ಸಸ್ ಸಿಗೋದು ಸಾಧ್ಯ. ಸುಮ್ಮನೆ ಒತ್ತಾಯಪೂರ್ವಕವಾಗಿ ಏನೋ ಒಂದು ಮಾಡ್ಕೊಂಡು ಹೋದರೆ ಸಕ್ಸಸ್ ಸಿಗೋಲ್ಲ ಅಂತ ನನಗೆ ಅನಿಸುತ್ತೆ ಸರ್. ನನಗಿದ್ರು ಏನೋ ಬಿಸ್ನೆಸ್ ಮಾಡಬೇಕಂತ ಆಸೆ ಇತ್ತು. ಅದರಲ್ಲೂ ನನಗೆ ಇದ್ದಿದ್ದ ಅಮೌಂಟ್, ಲಿಮಿಟೆಡ್ ಅಮೌಂಟಲ್ಲಿ ಏನೋ ಒಂದು ಮಾಡಬೇಕು ಅಂದಾಗ ನನಗೆ ಅನಿಸಿದ್ದು ಈ ಥರ ಒಂದು ಟೀ ಶಾಪ್ ಮಾಡಿ ಏನೋ ಒಂದು ಮಾಡಿ ನಮ್ಮದೇ ಬ್ರ್ಯಾಂಡ್ ಥರ ಮಾಡಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಂತ ಇತ್ತು. ಅದಕ್ಕೋಸ್ಕರ ನಾನು ಇದನ್ನು ಮಾಡ್ಕೊಂಡು ಬಂದಿದ್ದೀನಿ ಸರ್ ಅಷ್ಟೇ. ಸರ್ ಈಗ ಈ ಗಿಡಮೂಲಿಕೆಗಳು ಇವೆಲ್ಲ ಇಷ್ಟೆಲ್ಲ ಇದೆ, ವೆರೈಟಿ ತುಂಬಾ ಈಸಿ ಅಲ್ಲ. ಕಸ್ಟಮರ್ಸ್ ಬಂದ ತಕ್ಷಣ ಒಬ್ಬೊಬ್ರು ಒಂದೊಂದು ಕೇಳ್ತಾರೆ, ಬರೀ ಟೀ ಕಾಫಿ ಆದ್ರೆ ಕೊಟ್ಟು ಕಳ್ಸಿಬಿಡ್ಬೋದು, ಶುಗರ್ ಲೆಸ್, ಶುಗರು ಹಾಗೆ ಅಂತ. ಬಟ್ ಇದನ್ನೆಲ್ಲ ಯಾವ ರೀತಿ, ಇದನ್ನೆಲ್ಲ ಹೆಂಗ್ ಕಲ್ತ್ರಿ, ಏನ್ ಮಾಡಿದ್ರಿ ಅಂತ? ಸರ್ ಆಲ್ಮೋಸ್ಟ್ ಈ ಗಿಡಮೂಲಿಕೆ ಅಂತ ಹೇಳ್ತಿಲ್ಲ, ಅರ್ಬಲ್ಸ್ ಅಲ್ಲ, ಇವೆಲ್ಲ ನಾವು ಯಾವ ರೆಡಿ ಮಾಡಿ ಇಕ್ಕಲ್ಲ, ನ್ಯಾಚುರಲಿ ಮೇಡ್, ಫ್ರೆಶ್ಲಿ ಮೇಡ್. ಇಲ್ಲಿ ಬಂದಾಗ ಅಷ್ಟೇ ಮಾಡ್ಕೊಡೋದು. 100% ಹೆಲ್ತಿಯಾಗಿರ್ಬೇಕು ಸರ್. ನಾವು ಇನ್ಕ್ಲೂಡಿಂಗ್ ಫಿಲ್ಟ್ರ್ ವಾಟರ್ನೇ ಹಾಕೋದು. ಎಲ್ಲ ಯಾವುದೇ ಹರ್ಬಲ್ ಡಿಶ್ ಇರ್ಬೋದು, ಇಲ್ಲಿ ಬಂದಾಗ ಫ್ರೆಶ್ಲಿ ರೆಡಿ ಮಾಡಿಬಿಟ್ಟು ನಾವು ಕಸ್ಟಮರಿಗೆ ಸರ್ವ್ ಮಾಡೋದು ಸರ್. ಅದರಿಂದಲೇ ಕಸ್ಟಮರ್ಗೆ ಇಷ್ಟ ಆಗುತ್ತೆ. ನಾವು ಆಲ್ಮೋಸ್ಟ್ ಮೋಸ್ಟ್ ಆಫ್ ಅಲ್ಲೆಲ್ಲ ನಾವು ಫ್ರೆಶ್ಲಿ ಮೇಡ್ ಮಾಡಿಬಿಟ್ಟೆ ಕೊಡೋದು. ಇವಾಗ ನಿಮ್ಗೆ ಡೌಟ್ ಇದೆ, ಒಂದು ಸರಿ ಬಂದು ಇಲ್ಲಿ ಟೇಸ್ಟ್ ಮಾಡಿ ನೋಡಿ, ಎಕ್ಸ್ಪೀರಿಯೆನ್ಸ್ ಮಾಡಿ ಸರ್. ಎಕ್ಸ್ಪೀರಿಯೆನ್ಸ್ ಮಾಡಲಿ. ಆಮೇಲೆ ಏನಾದ್ರು ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ನಮಗೆ ಏನು ಇಷ್ಟ ಆಗಲಿಲ್ಲ ದಯವಿಟ್ಟು ಹೇಳ್ಬೇಕು ಸರ್ ಕಸ್ಟಮರ್ಸ್. ಇಲ್ಲಿ ಬರ್ತಾರಲ್ಲ ಅವರು ಯಾವ್ದಾರು ಕಸ್ಟಮರ್ಗೆ ಇಷ್ಟ ಆಗಲ್ಲ ನಮ್ಗೆ ಹೇಳ್ದಾಗಲೇ ನಾವು ನೆಕ್ಸ್ಟು ಚೇಂಜ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಸರ್. ಅಂಗಡಿ ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ 6:30 ಓಪನ್ ಆಗುತ್ತೆ ಸರ್, ಮತ್ತು ನೈಟು 8ವರೆಗೂ ಇರುತ್ತೆ. ಈ ಯಾವುದೇ ಹರ್ಬಲ್ ಟೀಸ್ ಇರ್ಬೋದು, ಯಾವ ಸಡನ್ನಾಗಿ ಬಂದಡ್ಕೆ ಮಾಡಿಕೊಡಿ ಅಂದರೆ ಕೊಡೋಕ್ಕಾಗಲ್ಲ ಸರ್. ಅರೌಂಡ್ ಒಂದು 3-4-5 ಮಿನಿಟ್ಸ್ ವೆಯ್ಟ್ ಮಾಡಲೇಬೇಕು. ಯಾಕೆಂದರೆ ಎಲ್ಲ ಫ್ರೆಶ್ಲಿ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ಲೆಮನ್ ಟೀ ಇರ್ಬೋದು, ಈ ಫ್ಲವರ್ ಟೀಸ್ ಇರ್ಬೋದು, ಈ ಕಷಾಯ ಇರ್ಬೋದು, ರಾಗಿ ಮಾಲ್ಟ್ ಇರ್ಬೋದು, ಎಲ್ಲನೂ ಸ್ವಲ್ಪ ಫ್ರೆಶ್ಲಿನೇ ಮಾಡಬೇಕು. ಎಲ್ಲದಕ್ಕೂ 2-3 ಮಿನಿಟ್ಸ್ ವೆಯ್ಟ್ ಮಾಡಿದರೆ ನಾವು ತುಂಬ ಚೆನ್ನಾಗಿ ಮಾಡ್ಕೊಡ್ತೀವಿ ಸರ್. ಫ್ರಾಂಚೈಸಿ ಕೊಡ್ತೀರಾ? ಸೊ ಫ್ರಾಂಚೈಸಿ ಅಂದರೆ ಯಾರು ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದು ಮಾಡ್ತೀವಿ ಅಂತ ಬಂದರೆ ಖಂಡಿತ ಮಾಡ್ಕೊಡ್ತೀವಿ ಸರ್. ಬಟ್ ಅವರಿಗೆ ಇಂಟ್ರೆಸ್ಟ್ ಇರ್ಬೇಕು ಸರ್. ಇದು ಫ್ಯಾಷನೇಟ್ ತಗೊಂಬಿಟ್ಟು ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅನ್ನೋದಿದ್ರೆ ಖಂಡಿತ ಮಾಡ್ಕೊಡ್ತೀವಿ ಸರ್. ನಮ್ಮ ಇಂಟೆನ್ಷನ್ ಏನಂದರೆ, ಈಗ ಯಾವ್ದು ಫ್ರಾಂಚೈಸಿ ಮಾಡಿದರೆ ಅವ್ರಿಗೆ ಲಾಸ್ ಆಗಬಾರ್ದು. ಈಗ ಎಷ್ಟೊಂದು ಕಡೆ ಕೆಲವೊಂದು ಫ್ರಾಂಚೈಸಿಗಳು ಯಾವ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಎಷ್ಟೋ ಜನ ಈಗ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು 3 ತಿಂಗಳಿಗೆ ಮುಚ್ಕೊಂಡು ಹೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಮ್ಮ ಇಂಡಸ್ಟ್ರಿ ಅಂದರೆ ಸರ್ ಇದು 3/10 ಇದೆ ಸರ್. ಅಂಗಡಿ 3/10 ಮಾಡಿ ಇಷ್ಟಕ್ಕೆ ಮಾಡಿದ್ದೀವಿ ಸರ್. ನಾವು ಯಾವುದೇ ಫ್ರಾಂಚೈಸಿ ಮಾಡ್ತೀವಿ ಅಂತ ಬಂದವ್ರಿಗೂ ಜಾಗ ಓಕೆ ಆದರೆ ನಮಗೆ ಇಷ್ಟ ಆದರೆ ನಾನು ಖಂಡಿತ ಅವ್ರು ಮಾಡಿ ಅಂತ ಹೇಳ್ತೀನಿ. ಅಲ್ಲಿ ಆ ಜಾಗಕ್ಕೆ ಎಷ್ಟು ದುಡ್ಡು ಕೇಳುತ್ತೆ, ಎಷ್ಟು ಮಾಡಬೇಕಾಗುತ್ತೆ, ಅಷ್ಟು ಕಮ್ಮಿ ಬಜೆಟಲ್ಲಿ ನಾವು ಮಾಡೋಕ್ಕೆ ಟ್ರೈ ಮಾಡಿಕೊಡ್ತೀವಿ. ಬಟ್ ಅವ್ರು ಮಾಡ್ತೀವಿ ಅಂತ ಬಂದವ್ರಿಗೆ ಇಂಟ್ರೆಸ್ಟ್ ಇರಬೇಕು. ಅವರು ಫ್ಯಾಷನ್ ಆಡ್ತಾ ಮಾಡ್ತೀವಿ ಅಂದರೆ ನಾವು ಖಂಡಿತ ಮಾಡಿಕೊಡ್ತೀವಿ ಸರ್. ಫೈನಲಿ ಏನಿಲ್ಲ ಸರ್, ಒಂದು ಸರಿ ಬನ್ನಿ ಎಲ್ಲರೂ ವಿಸಿಟ್ ಮಾಡಿ. ಇಲ್ಲಿ ಬರೀ ಟೀಸು, ಕಾಫಿ ಟೀ ಅಂತಲ್ಲ, ಮೇನ್ ಹರ್ಬಲ್ ಟೀಸು ಎಲ್ಲ ಏನೇನು ಸಿಗುತ್ತೆ ಎಲ್ಲ ಟೇಸ್ಟ್ ನೋಡಿ. ಇಷ್ಟ ಆದರೆ ಇನ್ನೊಬ್ರಿಗೆ ಹೇಳಿ ಸರ್. ಇಷ್ಟ ಆದರೆ ಏನೋ ಸರಿ ಇಲ್ಲ ಅಂದರೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ, ನಾವು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸರ್. ನಿಮ್ಮ ಕಾಡುಮನೆ ಕೆಫೆಲ್ ನನಗೆ ಕಾಡುಮನೆ ಕಷಾಯ ಇಷ್ಟ ಆಯಿತು. ಓಕೆ ಸರ್, ಥ್ಯಾಂಕ್ ಯು.